ಮೊಸಳೆ ಹೊಸಹಳ್ಳಿ ಗಣೇಶ ವಿಸರ್ಜನೆ ವೇಳೆ ಅಪಘಾತಕ್ಕೆ ಸಂಬಂಧಪಟ್ಟಂತೆ ಹುಟ್ಟುಹಬ್ಬದ ದಿನವೇ ದುರಂತ ಸಾವನ್ನಪ್ಪಿದ್ದಾರೆ ಮಿಥುನ್. ಮೊನ್ನೆ ರಾತ್ರಿ ಸ್ನೇಹಿತರೊಂದಿಗೆ ಹುಟ್ಟುಹಬ್ಬದ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ರು. ಟ್ರಕ್ ಹರಿದು ಮಿಥುನ್ ಸಾವಿಗೀಡಾಗಿದ್ದಾರೆ. ಇವರು ಇಂಜಿನಿಯರ್ ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ ಹೊಳೆನರಸೀಪುರದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ. ಈತ ತನ್ನ ವ್ಯಾಸಂಗವನ್ನು ಮಾಡ್ತಿದ್ದ. ಇನ್ನೇನು ಒಂದು 3 ತಿಂಗಳಲ್ಲಿ ಈತನ ಕೋರ್ಸ್ ಕೂಡ ಮುಗಿತಾ ಇತ್ತು. ಆದರೆ ಈ ವೇಳೆ ನಿನ್ನೆ ರಾತ್ರಿ ಒಂದು ದುರಂತ ಅಂತ್ಯವನ್ನು ಕಂಡಿರುವಂಥದ್ದು. ಸ್ನೇಹಿತರೊಂದಿಗೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದು ಕೇಕ್ ಕತ್ತರಿಸಿ ಸಾಕಷ್ಟು ಗ್ರ್ಯಾಂಡ್ ಆಗಿ ಇವರ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಅದಾದ ಬಳಿಕ ಈ ಒಂದು ಗಣೇಶ ವಿಸರ್ಜನಾ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಟ್ರಕ್ ಹರಿದು ಮಿಥುನ್ ಸಾವಿಗೀಡಾಗಿದ್ದಾರೆ. 22 ವರ್ಷದ ಮಿಥುನ್. ಮೂಲತಃ ಇವರು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗದವರು. ಹೊಳೆನರಸೀಪುರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಾ ಇದ್ರು. ಇನ್ನು ಸ್ನೇಹಿತರೊಂದಿಗೆ ಹೆಜ್ಜೆ ಹಾಕೋದಕ್ಕೆ ತೆರಳಿರ್ತಾರೆ ಮಿಥುನ್. ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದರು ಮಿಥುನ್. ಹೀಗಾಗಿ ಹುಟ್ಟುಹಬ್ಬದ ಆಚರಣೆಯ ಬಳಿಕ ಒಂದು ಗಣೇಶ ವಿಸರ್ಜನಾ ಮೆರವಣಿಗೆಗೆ ಇವರು ತೆರಳಿರ್ತಾರೆ. ಈ ವೇಳೆ ಒಂದು ದುರಂತ ಸಂಭವಿಸಿದೆ. ಹುಟ್ಟುಹಬ್ಬದ ದಿನವೇ ಸಾವನ್ನಪ್ಪಿದ್ದಾರೆ. ಮೆರವಣಿಗೆಯಲ್ಲಿ ಸ್ನೇಹಿತರೊಂದಿಗೆ ಹೆಜ್ಜೆ ಹಾಕೋದಕ್ಕೆ ಮಿಥುನ್ ಹೋಗಿರ್ತಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದವರು ಮಿಥುನ್. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲೇ ಮಿಥುನ್ ಅವರ ಮೃತದೇಹ ಇರುವಂಥದ್ದು. ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ. ಯಾಕಂದರೆ ಸಾಕಷ್ಟು ಕನಸುಗಳನ್ನ ಇಟ್ಕೊಂಡಿರ್ತಾರೆ. ಇನ್ನೇನು ಇಂಜಿನಿಯರಿಂಗ್ ಮುಗಿಯೋದಕ್ಕೆ 3 ತಿಂಗಳಷ್ಟೇ ಬಾಕಿ ಇತ್ತು. ಇಂಜಿನಿಯರಿಂಗ್ ಮುಗಿಸಿ ನಮ್ಮ ಮಗ ಒಂದು ಒಳ್ಳೆ ಕೆಲಸಕ್ಕೆ ಸೇರ್ತಾನೆ ಎನ್ನುವಂಥ ಆಸೆಯಲ್ಲಿ ಕನಸಲ್ಲಿ ಅವರ ಕುಟುಂಬಸ್ಥರು ಇರ್ತಾರೆ. ಆದರೆ ಈ ರೀತಿ ವಿಧಿಯಾಟಕ್ಕೆ ಈಗ ಮಿಥುನ್ ಬಲಿಯಾಗಿರುವಂಥದ್ದು ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಮೊದಲನೇ ಚಿತ್ರದಲ್ಲಿ ಇರೋರು ಟ್ರಕ್ನ ಚಾಲಕ ಭುವನೇಶ್ ಅಂತ ಈತನ ಹೆಸರು. ಈತನೇ ಈ ಒಂದು ಅಪಘಾತಕ್ಕೆ ಕಾರಣ. ಮೊದಲು ನೀವು ಕೂಡ ನೋಡ್ಬೋದು ದೃಶ್ಯದಲ್ಲಿ. ಮೊದಲು ಈತ ಒಂದು ಬೈಕ್ಗೆ ಡಿಕ್ಕಿ ಹೊಡಿತಾನೆ. ಇನ್ನು ಆ ಬೈಕ್ ಸವಾರ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಅದಾದಮೇಲೆ ಏಕಾಏಕಿ ಡಿವೈಡರ್ನ ಕ್ರಾಸ್ ಮಾಡಿಕೊಂಡು ಈ ಒಂದು ಟ್ರಕ್ ಈ ಕಡೆ ಅಂದರೆ ಮೆರವಣಿಗೆ ಹೋಗ್ತಾ ಇದ್ದಂತಹ ಜನರ ಮೇಲೆ ಎರಗುತ್ತೆ. ಇನ್ನು ಅಲ್ಲಿ 9 ಜನರನ್ನು ಬಲಿ ಪಡೆದಿದ್ದಾನೆ ಈ ಒಂದು ಟ್ರಕ್ ಚಾಲಕ. ತಕ್ಷಣವೇ ಈತನನ್ನು ಹಿಡಿದು ಸ್ಥಳೀಯರು ಕೂಡ ಈತನಿಗೆ ಸಾಕಷ್ಟು ಥಳಿಸಿರ್ತಾರೆ. ಇದಾದ ಬಳಿಕ ತೀವ್ರವಾಗಿ ಗಾಯಗೊಂಡ ಈತನನ್ನು ಹಾಸನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಈತನಿಗೂ ಕೂಡ ಗಂಭೀರವಾದಂತಹ ಗಾಯವಾಗಿದೆ. ಇನ್ನೊಂದು ಫೋಟೋದಲ್ಲಿ 22 ವರ್ಷದ ಮಿಥುನ್ ಏನು ಬರ್ತ್ಡೇ ಆಚರಣೆ ಮಾಡಿ ತದನಂತರದಲ್ಲಿ ಸ್ನೇಹಿತರ ಜೊತೆ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಈ ವೇಳೆ ಒಂದು ದುರಂತ ನಡೆದಿದೆ. ಹುಟ್ಟುಹಬ್ಬದ ದಿನವೇ ಸಾವನ್ನಪ್ಪಿದ್ದಾರೆ ಮಿಥುನ್. ಮೂಲತಃ ಈತ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗದವರು. ಇನ್ನು ಹೊಳೆನರಸೀಪುರದ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಈತ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಮಾಡ್ತಾ ಇರ್ತಾರೆ. ಇನ್ನೊಂದು 3 ತಿಂಗಳಲ್ಲಿ ಇವರ ಕೋರ್ಸ್ ಕೂಡ ಮುಗಿತಾ ಇತ್ತು. ಆದರೆ ಅಷ್ಟರಲ್ಲೇ ವಿಧಿಯಾಟಕ್ಕೆ ಈತ ಬಲಿಯಾಗಿರುವಂಥದ್ದು. ಮೊಸಳೆ ಹೊಸಹಳ್ಳಿ ಗಣೇಶ ವಿಸರ್ಜನೆ ವೇಳೆ ನಡೆದಂತಹ ಅಪಘಾತದಲ್ಲಿ ಹುಟ್ಟುಹಬ್ಬದ ದಿನವೇ ದುರಂತ ಸಾವನ್ನಪ್ಪಿದ್ದಾರೆ ಮಿಥುನ್. ಸ್ನೇಹಿತರೊಂದಿಗೆ ಹುಟ್ಟುಹಬ್ಬದ ಆಚರಣೆಯನ್ನು ಮಾಡ್ಕೊಂಡಿರ್ತಾರೆ. ಅದಾದ ಬಳಿಕ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ರು. ಟ್ರಕ್ ಹರಿದು ಮಿಥುನ್ ಸಾವಿಗೀಡಾಗಿದ್ದಾರೆ.